ಹಲೋ, ನಮಸ್ಕಾರ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ. ನಿಮಗೆಲ್ಲ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಈ ಒಂದು ಅಕಾಡೆಮಿಯ ಉದ್ದೇಶ ಏನಪ್ಪ ಅಂದರೆ ನಿಮ್ಮ ಯಶಸ್ಸೇ ನಮ್ಮ ಗುರಿ. ಈ ಒಂದು ಉದ್ದೇಶದೊಂದಿಗೆ ನಾವು 2018ರಿಂದ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತಿನ ಒಂದು ವಿಡಿಯೋ ಕಂಪ್ಲೀಟಾಗಿ ಡೆಡಿಕೇಟೆಡ್ ಯಾವುದಕ್ಕದ ಅಂದ್ರಪ್ಪ, ನಮ್ಮ ಸೋಷಿಯಲ್ ಸೈನ್ಸ್ ಸೀರೀಸನ್ನು ನಾವು ಈ ವರ್ಷ ಅಂದ್ರೆ ಕನ್ನಡ ಮೀಡಿಯಮ್ಗೂ ನಾವು ಏನು ಮಾಡಿದ್ದೀವಿ ಅಂದ್ರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ಹಾಗಾಗಿ ಮೊದಲನೇ ವಿಡಿಯೋ 10ನೇ ತರಗತಿಗಾಗಿ, ಅದು ಕನ್ನಡ ಮೀಡಿಯಮ್ದವರಿಗೆ 2026-27ನೇ ಸಾಲಿನ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ರೀ. ಸೊ ಇದು ಇತಿಹಾಸದ ಮೊದಲನೇ ಪಾಠ, ಭಾರತಕ್ಕೆ ಯುರೋಪಿಯನರ ಆಗಮನ. ನಿಮಗೆಲ್ಲ ಗೊತ್ತಿರುವಂತೆ ನಾವು ಇತಿಹಾಸವನ್ನು 3 ಭಾಗಗಳಲ್ಲಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಒಂದು ಪ್ರಾಚೀನ ಕಾಲ, ಒಂದು ಮಧ್ಯಮ ಕಾಲ, ಅಥವಾ ಮತ್ತೊಂದು ಯಾವುದಂದ್ರೆ ಆಧುನಿಕ ಕಾಲ ಅಂತೇಳಿ ನಾವೇನು ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ. ಈ 10ನೇ ತರಗತಿಯಲ್ಲಿ ನಾವು ಇತಿಹಾಸದಲ್ಲಿ ಏನು ಓದ್ತೀವಲ್ಲ ಅದೆಲ್ಲ ಕಂಪ್ಲೀಟಾಗಿ ಏನು ಆಧುನಿಕ ಭಾರತದ ಇತಿಹಾಸ ರೀ. ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಭಾರತಕ್ಕೆ ಯುರೋಪಿಯನರ ಆಗಮನದ ಮೂಲಕ ಅದು ಪ್ರಾರಂಭವಾಗ್ತದೆ. ಹೌದಾ? ಸೊ ಈ ಭಾರತಕ್ಕೆ ಅಥವಾ ನಮ್ಮ ಭಾರತಕ್ಕೆ ಈ ಯುರೋಪಿಯನರ ಆಗಮನ ಏಕಾಯಿತು, ಏನು ಕಾರಣ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ಹಾಗಾದರೆ ಸೊ ಮೊದಲನೇದಾಗಿ ಏನಂದ್ರೆ, ಆಸ್ ಎ ಇಂಟ್ರೊಡಕ್ಷನ್ ಅಥವಾ ಪೀಠಿಕೆಯಲ್ಲಿ ನಾವು ಏನು ತಿಳ್ಕೊತೀವಿ ಅಂದ್ರೆ, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಯಾವ ರೀತಿಯಾಗಿ ನಮ್ಮ ನಡುವೆ ಮತ್ತು ಅವರ ನಡುವೆ ವ್ಯಾಪಾರ ವಿನಿಮಯ ನಡೆಯುತ್ತಿತ್ತು ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಬೇಕಾಗಿದೆ ರೀ. ಯಾರ ನಡುವೆ? ನಮ್ಮ ನಡುವೆ ಮತ್ತು ಯುರೋಪಿಯರ ನಡುವೆ. ನೋಡಿರಿ, ಇಲ್ಲಿ ಭಾರತ ಇದೆ. ಇಲ್ಲಿ 2 ಮಾರ್ಗಗಳು ಅದಾವೆ ರೀ. ಒಂದು ಸಮುದ್ರ ಮಾರ್ಗ, ಅದು ಇಲ್ಲಿ ನೋಡಿರಿ, ಇಲ್ಲಿ ನಾನು ಡೈರೆಕ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸಮುದ್ರ ಮಾರ್ಗ. ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ಒಂದು ಕೆಂಪು ಸಮುದ್ರದಿಂದ ಮೂಲಕವಾಗಿ ಮತ್ತು ಕಾನ್ಸ್ಟಾಂಟಿನೋಪಲವನ್ನು ತಲುಪ್ತಾ ಇದೆ. ಮತ್ತು ಇನ್ನೊಂದು ಇಲ್ಲಿ ದಾರಿ ಕಾಣ್ತಾ ಇದೆ ನೋಡಿರಿ, ನಮ್ಮ ಇಂಡಸ್ ರಿವರ್ ಅಂದ್ರೆ ಸಿಂಧೂ ನದಿಯಿಂದ ಮೇಲ್ಗಡೆ ಹೋದಂಗೆ ಇದು ನೋಡಿರಿ. ಇದು ಬಂದು ಏನಾಗ್ತದೆ, ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಬಂದು ತಲುಪ್ತಾ ಇದೆ. ಅದ್ರ ಬಗ್ಗೆ ನಾವು ಈಗ ತಿಳ್ಕೊಬೇಕಾಗಿರೋದು ಏನು, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಹೆಂಗಿತ್ತಂದ್ರೆ, ನಮ್ಮ ಭಾರತದ ಸಾಂಬಾರು ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಶುಂಠಿಗೆ ಯುರೋಪ್ನಲ್ಲಿ ಭಾರಿ ಬೇಡಿಕೆ ಐತ್ರಿ. ನೋಡಿರಿ ಯಾವ್ಯಾವ ಅಂದರೆ ನೋಡಿರಿ, ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿಗೆ ಯುರೋಪಿನ ಒಂದು ಮಾರುಕಟ್ಟೆ ಒಳಗೆ ಭಾಳ ಅಂದ್ರೆ ಭಾಳ ಏನಿತ್ತು, ಬೇಡಿಕೆ ಇತ್ತು. ಅದನ್ನು ನಮ್ಮ ಭಾರತ ದೇಶದಿಂದ ಈ ಅರಬ್ ವರ್ತಕರು ಅಥವಾ ಅರಬ್ ವ್ಯಾಪಾರಸ್ಥರು, ಅರಬ್ ಅಂದ್ರೆ ಇವತ್ತಿನೇನು ಅರಬ್ ರಾಷ್ಟ್ರಗಳು ಅದಾವೆ ನೋಡಿರಿ, ಇಲ್ಲಿ ಅದ ನೋಡಿರಿ, ಏನು ನಮ್ಮ ಭಾರತದ ಪಕ್ಕದಲ್ಲಿ ಇರ್ತಕ್ಕಂಥ ಏನು ಇರಾನ್, ಇರಾಕ್, ಸೌದಿ ಅರೇಬಿಯಾ, ಎಸ್ಪೆಷಲಿ ಇರಾನ್, ಈ ದೇಶ ಮತ್ತು ಟರ್ಕಿಸ್ತಾನ್, ಏನು ಅವಾಗಿನ ಟರ್ಕಿಸ್ತಾನ್ ಆಗಿರಲಿಲ್ಲ ಅದು, ಇರಾನ್ ಎಸ್ಪೆಷಲಿ ಅವಾಗ ನಾವು ಇದನ್ನು ಪರ್ಷಿಯಾ ಅಂತೇಳಿ ಕರಿತೀವಿ. ಆ ದೇಶದ ಒಂದು ವರ್ತಕರು ಸ್ಪೆಷಲಿ ಅವ್ರೇನು ಮಾಡ್ತಿದ್ದಾರೆ ಅಂದ್ರೆ, ನಮ್ಮ ಭಾರತ ದೇಶದಿಂದ ಅಥವಾ ಏಷ್ಯಾದ ವಸ್ತುಗಳನ್ನು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಆಗಿನ ಕಾಲದಾಗ ರೋಮನ್ ಸಾಮ್ರಾಜ್ಯದ, ಅದು ಪೂರ್ವ ರೋಮನ್ ಸಾಮ್ರಾಜ್ಯದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಏನು ಮಾಡ್ತಿದ್ರು, ವಸ್ತುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಏನು ಮಾಡ್ತಿದ್ರು, ಈ ವಸ್ತುಗಳನ್ನು, ಯಾವ ವಸ್ತು, ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿಗಳನ್ನು ಅಲ್ಲಿ ತಲುಪಿಸುವ ಕೆಲಸವನ್ನು ಮಾಡ್ತಿದ್ರು. ಯಾವ ಮಾರ್ಗದ ಮೂಲಕವಾಗಿ? ಅದು ಭೂಮಾರ್ಗದ ಮೂಲಕವಾಗಿ ಆಗಿರ್ಬೋದು ಅಥವಾ ಸಮುದ್ರ ಮಾರ್ಗದ ಮೂಲಕವಾಗಿ ಆಗಿರ್ಬೋದು. ಆದ್ರೆ ಸರಿ, ಆಗಿನ ಕಾಲದಾಗ ನೋಡಿರಿ ಭೂಮಾರ್ಗ ಈ ರೀತಿಯಾಗಿ ಇತ್ತು, ಮತ್ತು ಸಮುದ್ರ ಮಾರ್ಗ ನೋಡಿರಿ ಈ ರೀತಿಯಾಗಿ ಇತ್ತು ಆಗಿನ ಕಾಲದಾಗ, ಏನು ಮಧ್ಯ ಕಾಲದಾಗ. ಹೌದಾ? ಈಗ ಬರ್ರಿ, ನೆಕ್ಸ್ಟ್ ಏನಾಯಿತು ಮುಂದೆ. ಇಟಲಿಯ ವರ್ತಕರು ಅಲ್ಲಿಂದ ಏನು ಮಾಡ್ತಿದ್ರು, ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಏನು ವಸ್ತುಗಳು ಅರಬ್ ವರ್ತಕರು ಅಂತಂದು ಸಾಗಿಸ್ತಿದ್ರು, ಅದನ್ನು ಇಟ್ಲಿ ವರ್ತಕರು ಅಥವಾ ವ್ಯಾಪಾರಸ್ಥರು ಏನು ಮಾಡ್ತಿದ್ರು, ಅಲ್ಲಿಂದ ಕೊಂಡ್ಕೊಂಡು ಅವುಗಳನ್ನು ಯುರೋಪ್ ದೇಶಗಳಲ್ಲಿ ಏನು ಮಾಡ್ತಿದ್ರು, ಮಾರಾಟ ಮಾಡ್ತಿದ್ರು. ಇಲ್ಲದ ನೋಡಿರಿ, ಯುರೋಪಿನ ದೇಶಗಳಲ್ಲಿ ಮಾರಾಟ ಮಾಡುತ್ತಿದ್ರು. ಯಾರು? ಇಟಲಿಯ ವರ್ತಕರು. ಕಾನ್ಸ್ಟಾಂಟಿನೋಪಲ್, ಹಾಗಾಗಿ ಕಾನ್ಸ್ಟಾಂಟಿನೋಪಲ್ ನಗರ ಏನಾಗಿತ್ತು ಅಂದರೆ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು ಆಗಿನ ಕಾಲದಾಗ. ಅದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಾಗಿತ್ತು. ಅಂದ್ರೆ ಯುರೋಪಕ್ಕೆ ಜೊತೆಗೆ ವ್ಯಾಪಾರ ಮಾಡಬೇಕಾದ್ರೆ, ಯುರೋಪಿಗೆ ವಸ್ತುಗಳು ತಲುಪಬೇಕಾದ್ರೆ ಅದು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕನ ಹಾದು ಹೋಗಬೇಕಾಗಿತ್ತು. ಇಲ್ಲಾಗತ್ತೆ ನನ್ನ ಮಾತು. ಇದು ಇಷ್ಟು ಇಂಪಾರ್ಟೆಂಟ್ ರೀ. ಮತ್ತು
ಇದನ್ನು ಇನ್ನೊಂದು ಏನಂದ್ರೆ ಏಷ್ಯಾದ ವಸ್ತುಗಳ ಮೇಲೆ ಯಾರೀ ಅರಬ್ ವರ್ತಕರು ಏನು ಮಾಡಿದರು, ಏಕಸ್ವಾಮ್ಯವನ್ನು ಸಾಧಿಸಿದರು. ಅದೇ ಸಮಯದಲ್ಲಿ ಯುರೋಪಿನ ದೇಶಗಳಲ್ಲಿ ಅಥವಾ ಯುರೋಪ್ ದೇಶಗಳ ವ್ಯಾಪಾರದ ಮೇಲೆ ಇಟ್ಲಿಯ ವರ್ತಕರು ಏಕಸ್ವಾಮ್ಯತೆ ಸಾಧಿಸಿದರು. ಅಂದರೆ ಎರಡೂ ದೇಶದ ವರ್ತಕರು ಇಲ್ಲಿ ಭಾಳ ವ್ಯಾಪಾರದ ಮೇಲೆ ಹಿಡಿತವನ್ನು ಸಾಧಿಸಿದರು. ಅವ್ರು ಯಾರಂದ್ರೆ ಏಷ್ಯಾದ ಮೇಲೆ ಅರಬರು, ಯುರೋಪ್ ಮೇಲೆ ಇಟಲಿಯ ವ್ಯಾಪಾರಿಗಳು. ತಿಳಿತಾ ನೋಡ್ರಿ. ಮತ್ತೇನಾಗಿತ್ತಂದ್ರೆ ಇನ್ನೊಂದು ನಾವು ತಿಳ್ಕೊಬೇಕಾಗಿರೋದಂದ್ರೆ ಇನ್ನೊಂದು ಏನಂದ್ರೆ ಈ ಎಲ್ಲ ಕಾರಣಗಳು ಅಥವಾ ಈ ರೀತಿಯಾಗಿ ನಮ್ಮ ವ್ಯಾಪಾರ ಅವ್ರ ನಡುವೆ ಮತ್ತು ನಮ್ಮ ನಡುವೆ ನಡೀತಿತ್ತು ರೀ. ಆದರೆ ಏನಾಯ್ತಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಅಥವಾ ಏನಂದರೆ ಎರಡನೇ ಹೆಡ್ಡಿಂಗ್ ಏನಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು. ಯಾಕೆ ನಮ್ಮ ಭಾರತ ದೇಶಕ್ಕೆ ಯುರೋಪಿಯನರು ಹೊಸ ಭೂಮಾರ್ಗವನ್ನು ಕಂಡುಹಿಡಿಬೇಕಾಯ್ತಂದ್ರೆ ಇದು ನಿಮಗೆ ಗೊತ್ತೈತಿ. ಈಗ ಆಲ್ರೆಡಿ ನಾವು ತಿಳ್ಕೊಂಡಿರೋ ಪ್ರಕಾರ ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಯಾವ ನಗರದ ಮೂಲಕ ನಡೀತಿತ್ತು ರೀ? ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೀತಿತ್ತು. ತಿಳಿಯಾಗತೈತಿ. ಆ ನಗರ ಏನಾಯ್ತಂದ್ರೆ 1453ರಲ್ಲಿ ಆಟೋಮನ್ ಟರ್ಕರು ಏನು ಮಾಡಿದಂದ್ರೆ ಆ ನಗರವನ್ನು ವಶಪಡಿಸಿಕೊಂಡ್ರು. ಈ ಆಟೋಮನ್ ಟರ್ಕರು ಯಾರಂದ್ರೆ ಇವರು ಇಸ್ಲಾಂ ಧರ್ಮದ ಅನುಯಾಯಿಗಳು. ಇವರು ಯಾವ ಧರ್ಮದ ರೀ? ಇಸ್ಲಾಂ ಧರ್ಮದ ಅನುಯಾಯಿಗಳು. ಇವ್ರು ಏನು ಮಾಡ್ತಾರಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಯಾರ ಅಧೀನದೊಳಗಿತ್ತು? ಅದು ರೋಮನ್ ಸಾಮ್ರಾಜ್ಯದ ಅಧೀನದೊಳಗಿತ್ತು. ರೋಮನ್ ಸಾಮ್ರಾಜ್ಯ ಅಂದರೆ ಅವರು ಕ್ರೈಸ್ತರು. ಅಲ್ಲಿಂದ ಇವ್ರು ಮಾಡ್ತಾರೆ, ಇವರು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅಥವಾ ಅವ್ರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಅಲ್ಲಿಂದ ಓಡಿಸ್ತಾರೆ. ಯಾರನ್ನು? ರೋಮನ್ರನ್ನು. ಯಾರು? ಆಟೋಮನ್ ಟರ್ಕ್ಸರು. ಓಡಿಸೋದು ಅಷ್ಟೇ ಅಲ್ಲ, ಆ ನಗರವನ್ನು ವಶಪಡಿಸಿಕೊಂಡ ಆದಮೇಲೆ ಆ ನಗರದ ಮೂಲಕ ವ್ಯಾಪಾರ ನಡೆಯಕತ್ತಿತ್ತಲ್ರಿ, ಅದರ ಮೇಲೆ ಟರ್ಕರು ಏನು ಮಾಡ್ತಾರೆ? ಅಧಿಕ ತೆರಿಗೆಯನ್ನು ವಿಧಿಸೋಕೆ ಸ್ಟಾರ್ಟ್ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಯಾರು? ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ವ್ಯಾಪಾರ ನಡೀತದಲ್ಲ ಅದ್ರ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸೋಕೆ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಏನಾಗ್ತದೆ? ವರ್ತಕರಿಗೆ, ಎಸ್ಪೆಷಲಿ ಇಟ್ಲಿ ವರ್ತಕರಿಗೆ ಈ ವ್ಯಾಪಾರದ ಅಥವಾ ಈ ಮಾರ್ಗದ ಮೂಲಕ ನಡೆಯುವಂಥ ವ್ಯಾಪಾರ ಏನಾಗಿತ್ತಂದ್ರೆ ಅಷ್ಟೊಂದು ಲಾಭದಾಯಕವಾಗಿರಲಿಲ್ಲ. ಮೊದಲೆಲ್ಲ ಭಾಳ ಲಾಭವಾಗಿತ್ತು ಅವರಿಗೆ, ಆದರೆ ಈಗ ಅಷ್ಟೊಂದು ಲಾಭದಾಯಕ ಆಗಿರಲಿಲ್ಲ. ತಿಳಿತು. ಮತ್ತು ಈ ಬ್ರಿಟಿಷ್ ವರ್ತಕರ ಅಥವಾ ವ್ಯಾಪಾರಿಗಳ ಒಂದು ಏಕಸ್ವಾಮ್ಯತೆಯನ್ನು ಮುರಿಯಬೇಕಂತೇಳಿ ಯುರೋಪಿನ ಕೆಲವು ರಾಷ್ಟ್ರಗಳು ತೀರ್ಮಾನ ಮಾಡಿಬಿಟ್ಟಿದ್ರು. ಅವುಗಳಲ್ಲಿ ಮೊದಲನೇದಾಗಿ ಯಾವುದಂದ್ರೆ ಸ್ಪೇನು. ಯಾವುದ್ರಿ? ಸ್ಪೇನ್ ರಾಷ್ಟ್ರ. ಮತ್ತು ಇನ್ನೊಂದು ಯಾವುದಂದ್ರೆ ಪೋರ್ಚುಗಲ್ ರಾಜರು, ಪೋರ್ಚುಗಲ್ ದೇಶದ ಆಡಳಿತಗಾರರು ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ರು. ಸ್ಪೆಷಲಿ ಪೋರ್ಚುಗಲ್ದವ್ರು ಅಂದರು ಹೊಸ ಒಂದು ಸ್ಕೂಲನ್ನು ಕಟ್ಟಿದ್ರು. ಯಾರು? ಹೆನ್ರಿ ದಿ ಗ್ರೇಟ್ ಅಂತೇಳಿ ಒಬ್ಬ ರಾಜ ಏನು ಮಾಡಿದಂದ್ರೆ ಈ ನಾವಿಕರಿಗೆ ಬರೀ ಅವರಿಗೆ ಇದರ ಬಗ್ಗೆ ಎಜುಕೇಷನ್ ಅಥವಾ ಎಜುಕೇಷನ್ ಅಂದರೆ ಏನು ರೀ? ಶಿಕ್ಷಣವನ್ನು ಕೊಡೋಕೆ ಒಂದು ಸ್ಕೂಲನ್ನು ಅಥವಾ ಶಾಲೆಯನ್ನು ಪ್ರಾರಂಭ ಮಾಡಿದ್ದ. ಅಲ್ಲಿ ಇದ್ರ ಬಗ್ಗೆನೇ ಪಾಠಗಳು ನಡೀತಿತ್ತು. ಅದ್ರ ಬಗ್ಗೆನೇ ಏನು ಮಾಡ್ತಿತ್ತು? ಪ್ರಾಕ್ಟಿಕಲ್ ಎಲ್ಲ ನಡೀತಿತ್ತು, ಕ್ಲಾಸಸ್ ನಡೀತಿತ್ತು ಅಲ್ಲಿ. ಹೌದಾ? ಮತ್ತು ಅದ್ರ ಜೊತೆಗೆ ಕೆಲವು ವೈಜ್ಞಾನಿಕ ಆವಿಷ್ಕಾರಗಳಾದ್ರಿ. ನೀವೆಲ್ಲ 9ನೇ ತರಗತಿ ಒಳಗೆ ಕಲ್ತಿದ್ದೀರಿ. ಯಾವ ಪಾಠವನ್ನು? 4ನೇ ಪಾಠ, ಸೆಕೆಂಡ್ ಪಾರ್ಟ್ ಒಳಗೆ ಇತಿಹಾಸದಾಗ ಭೌಗೋಳಿಕ ಆವಿಷ್ಕಾರಗಳು ಮತ್ತು ಪುನರ್ಜೀವನ ಇವನ್ನೆಲ್ಲ ಕಲ್ತಿದ್ದೀರಿ ನೀವು. ಯುರೋಪ್ನಲ್ಲಿ ಪುನರ್ಜೀವನ, ಹೌದಾ? 16ನೇ ಶತಮಾನದಲ್ಲಿ ಏನಾಗ್ತದಲ್ಲ, ಅದರ ಒಂದು ಸಹಾಯದಿಂದ ವಿಜ್ಞಾನದಲ್ಲಿ ಆದಂಥ ಬದಲಾವಣೆಗಳಿಂದ ಅಲ್ಲಿ ಜನ ಏನು ಮಾಡಿದ್ರು? ದಿಕ್ಸೂಚಿಗಳನ್ನು ಕಂಡುಹಿಡ್ಕೊಂಡಿದ್ರು. ದಿಕ್ಸೂಚಿ ಅಂದ್ರೆ ಇಂಗ್ಲೀಷ್ನಾಗ ಕಂಪಾಸ್ ಅಂತೀವಿ. ಆಸ್ಟ್ರೋಲಾಬ್ ಅಂದ್ರೆ ಇಲ್ಲದ ನೋಡ್ರಿ ದಿಕ್ಸೂಚಿ. ಇದು ದಿಕ್ಕನ್ನು ಸೂಚಿಸ್ತದೆ ಇದು. ಮತ್ತು ಆಸ್ಟ್ರೋಲಾಬ್ ಅಂದ್ರೆ ಏನು ರೀ? ನಕ್ಷತ್ರ ಉನ್ನತಿಕ ಮಾಪಕ, ನಕ್ಷತ್ರ ಉನ್ನತಿ ಮಾಪಕ, ಹೌದಾ? ಮತ್ತು ಇನ್ನೊಂದು ಏನಂದ್ರೆ ಇಲ್ಲಿ ಸಿಡುಮದ್ದುಗಳನ್ನು ಕೂಡ ಇಲ್ಲಿ ಏನಾಗಿತ್ತು? ಅವರು ಕಂಡುಕೊಂಡಿದ್ದರು. ಜೊತೆಗೆ ಇನ್ನೊಂದು ಏನಂದ್ರೆ ಇವೆಲ್ಲನೂ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ರೀ. ನೋಡಿರಿ, ಇಲ್ಲಿ ಎರಡು ರೀತಿಯಾಗಿ ಕ್ವಶನ್ ಕೇಳ್ತಾರೆ. ಒಂದು, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು. ಬಿಕಾಸ್ ಈ ಪಾಠದಿಂದ ನಮಗೇನು 3 ಮಾರ್ಕ್ಸಿಗೆ ಒಂದು ಕಂಪಲ್ಸರಿ ಕ್ವಶನ್ ಇರ್ತದೆ. ಹಾಗಾಗಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಅಂತೇಳಿ ಕೇಳ್ಬೋದು. ಇಲ್ಲ, ವೈಜ್ಞಾನಿಕ ಆವಿಷ್ಕಾರಗಳೇ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾಯಿತು.
ಹೇಗೆ ಅಂತೇಳಿ 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ನೀವು ಈ 6 ಪಾಯಿಂಟನ್ನು ಬರೆಯಬೇಕು. ತಿಳಿತಾ? ತಿಳಿತಂತೇಳಿ ತಿಳ್ಕೊಂಡು ನಾನು ಮುಂದೇನು ಮಾಡ್ತಾಯಿದ್ದೀನಿ. ಈಗ ಭಾರತಕ್ಕೆ ಹೇಗೆ ಹೇಗೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿಲಾಯಿತು, ಯಾರು ಹಿಡಿದ್ರು ಅನ್ನೋದನ್ನು ನೋಡ್ರಿ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಯಾರು ಕಂಡು ಹಿಡಿತಾರೆ ಅಂದರೆ ವಾಸ್ಕೋಡಿಗಾಮ ಕಂಡು ಹಿಡಿತಾನೆ ರೀ. ಈತ ಏನು ಮಾಡ್ತಾನೆ, ಪೋರ್ಚುಗಲ್ ದೇಶದ ಲಿಸ್ಬನ್ ಬಂದರಿನಿಂದ ಏನು ಮಾಡ್ತಾನೆ, ಪ್ರಯಾಣವನ್ನು ಬೆಳೆಸ್ತಾನೆ. ಯಾರ್ರೀ? ವಾಸ್ಕೋಡಿಗಾಮ. ಇಲ್ಲದ ನೋಡ್ರಿ ವಾಸ್ಕೋಡಿಗಾಮ. ಇವನು ಮುಂಚಿತವಾಗಿ ಫೆರ್ಡಿನಾಂಡ್ ಮೆಗಲನ್, ಕ್ರಿಸ್ಟೋಫರ್ ಕೊಲಂಬಸ್, ಇನ್ನೊಬ್ಬ ಯಾರ್ರೀ ಬಾತ್ ಇವನು ಮುಂಚಿತವಾಗಿ ಏನು ಲೋಮಿಯೋ ಡಯಾಜ್ ಅನ್ನೋನು ಕೂಡ ಏನು ಮಾಡ್ತಾನೋ ತನ್ನ ಏನು ಪ್ರಯಾಣವನ್ನು ಬೆಳೆಸಿರ್ತಾನೆ. ಎಲ್ಲಿಂದ್ರ? ಸ್ಪೇನಿಂದ. ಅವೇನು ಮಾಡ್ತಾನು, ಇಲ್ಲಿಂದ ಯುರೋಪಿಂದ ಸ್ಪೇನಿಂದ ಅವನು ಯಾರು ಬಾರ್ತ್ಲೋಮಿಯೋ ಡಯಾಜ್ ಇಲ್ಲಿಂದ ತನ್ನ ಏನು ಸ್ಪೇನಿಂದ ಏನು ಮಾಡ್ತಾನೋ ತನ್ನ ಪ್ರಯಾಣವನ್ನು ಬೆಳೆಸಿ ಇಲ್ಲಿಗೆ ಬರ್ತಾನೆ ರೀ. ಎಲ್ಲಿ? ಆಫ್ರಿಕಾದ ದಕ್ಷಿಣ ತುದಿಗೆ. ಸರಿ. ಆದಮೇಲೆ ಇಲ್ಲಿ ಪೆಸಿಫಿಕ್ ಓಷನ್ ಒಳಗೆ ಅಥವಾ ಪೆಸಿಫಿಕ್ ಮಹಾಸಾಗರ ಒಳಗೆ ಭಾಳ ಏನು ಬಿರುಗಾಳಿ ಚಂಡಮಾರುತ ಬೀಸುವುದರ ಕಾರಣದಿಂದ ಅವನು ಅನಿವಾರ್ಯತೆಯಾಗಿ ತನ್ನ ದೇಶಕ್ಕೆ ವಾಪಸ್ ಹೋಗಬೇಕಾಗತ್ತೆ ರೀ. ಆದರೆ ವಾಸ್ಕೋಡಿಗಾಮ ಸ್ವಲ್ಪ ವರ್ಷ ಆದಮೇಲೆ ಲೆಸ್ಬನ್ನಿಂದ ಏನು ಮಾಡ್ತಾನೋ ತನ್ನ ಏನು ಒಂದು ಇದನ್ನು ಲೆಸ್ಬನ್ ಬಂದರಿನಿಂದ ಏನು ಮಾಡ್ತಾನೆ ತನ್ನ ಪ್ರಯಾಣವನ್ನು ಬೆಳೆಸುವುದರ ಮೂಲಕ ಅವನೇನು ಮಾಡ್ತಾನಂದ್ರೆ ಬಾರ್ತ್ಲೋಮಿಯೋ ಡಯಾಜ್ನ ಮಾರ್ಗವನ್ನು ಏನು ಮಾಡ್ತಾನೋ ಫಾಲೋ ಮಾಡ್ತಾನೆ ರೀ. ಫಾಲೋ ಮಾಡಿ ಏನು ಮಾಡ್ತಾನೋ ಆಫ್ರಿಕಾದ ದಕ್ಷಿಣ ತುದಿಗೆ ಬಂದು ಇಲ್ಲಿ ಅರಬ್ ವರ್ತಕರ ಸಹಾಯದಿಂದ ಏನು ಮಾಡ್ತಾನೆ ಅವನು ಭಾರತದ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ಈ ಮಾರ್ಗ ನೋಡ್ರಿ ಅವನು. ಈ ಮಾರ್ಗ ಇಲ್ಲಿ ಕಾಣಾಕತ್ತಲ್ಲ, ಈ ಮಾರ್ಗ ಈ ಡಾಟ್ 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 ಕಾಣಾಕತ್ತದ್ರಿ. ಇದೇ ಮಾರ್ಗವನ್ನು ಅವನು ಏನು ಮಾಡ್ತಾನೆ, ಯಾರು ವಾಸ್ಕೋಡಿಗಾಮ ಫಾಲೋ ಮಾಡ್ತಾನೆ ರೀ. ತಿಳಿಯಾಗತ್ತೆ ನನ್ನ ಮಾತು. ಇಲ್ಲಿ ಬಂದು ಇಲ್ಲಿ ದಕ್ಷಿಣ ತುದಿಗೆ ಏನು ಕೇಪ್ ಆಫ್ ಗುಡ್ ಹೋಪಿಗೆ ಬಂದು ಇಲ್ಲಿ ಬಂದು ಏನು ಮಾಡ್ತಾನೆ ಅವನು ಅರಬ್ ಒಂದು ವರ್ತಕರ ಅಥವಾ ವ್ಯಾಪಾರಿಗಳ ಸಹಾಯದಿಂದ ಏನು ಮಾಡ್ತಾನೆ ಭಾರತದ ಕಲ್ಲಿಕೋಟೆ ಅಂದರೆ ಕೇರಳ ರಾಜ್ಯದ ಕಲ್ಲಿಕೋಟೆಗೆ ಬರ್ತಾನು. ಇನ್ನು ನೋಡ್ರಿ ಯಾವಾಗ 1498 ಮೇ 17ರಂದು ಅವನೇನು ಮಾಡ್ತಾರೆ ಕೇರಳದ ಯಾವುದು ಕಲ್ಲಿಕೋಟೆ ಸಮೀಪ ಒಂದು ಊರದ ಕಾಪಡ್ ಅಂತೇಳಿ ಅಲ್ಲಿಗೆ ಬಂದು ತಲುಪ್ತಾನೆ. ಅವನು ಅಲ್ಲಿಗೆ ತಲುಪಿದಾಗ ಕಲ್ಲಿಕೋಟೆಯ ದೊರೆ ಯಾರಾಗಿರ್ತಾನಂದ್ರೆ ಜಾಮೋರಿನ್ ಆಗಿರ್ತಾನೆ ರೀ. ಅವನೇನು ಮಾಡ್ತಾನೆ ವಾಸ್ಕೋಡಿಗಾಮವನ್ನು ಸ್ವಾಗತ ಮಾಡ್ತಾನೆ ರೀ. ಇದು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದವ್ರು ಯಾರು, ಅವನ ಪ್ರಯಾಣ ಹೆಂಗಿತ್ತು, ಯಾವಾಗ ತಲುಪಿದ, ಯಾವ ಊರಿಗೆ ತಲುಪಿದ, ಮತ್ತು ಯಾರು ಅವನನ್ನು ಸ್ವಾಗತಿಸಿದರು, ಇವೆಲ್ಲ ಕ್ವಶನಿಗೆ ಏನು ಮಾಡಿರಿ ಕಮೆಂಟ್ ಮಾಡಿ ನೋಡಿ. ಪಟ 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 ಆನ್ಸರು. ಯಾರು ಕಂಡುಹಿಡಿದ್ರು, ಎಲ್ಲಿಂದ ಅವನ ಪ್ರಯಾಣ ಸ್ಟಾರ್ಟ್ ಆಗಿತ್ತು, ಯಾವಾಗ ಕಂಡುಹಿಡ್ದ, ಯಾವ ಯಾವ ನಗರಕ್ಕೆ ಬಂದು ತಲುಪಿದ, ಯಾವ ರಾಜ್ಯಕ್ಕೆ ಬಂದು ತಲುಪಿದ, ಮತ್ತು ಯಾರು ಅವನನ್ನು ಸಹಾಯ ಮಾಡಿದರು, ಮತ್ತು ಅವನು ಯಾರ ಮಾರ್ಗವನ್ನು ಫಾಲೋ ಮಾಡ್ಕೊಂಡು ಅಥವಾ ಅನ್ವಯಿಸ್ಕೊಂಡು ಇಲ್ಲಿಗೆ ಬಂದ ಅನ್ನೋದನ್ನು ಬರೀರಿ ನೋಡೋಣ ಕಮೆಂಟ್ ಒಳಗೆ. ಯಾರ್ಯಾರು ಬರೀತೀರಿ ನೋಡೋಣ. ನೆಕ್ಸ್ಟ್ ಏನಂದ್ರೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ ವ್ಯಾಪಾರಿಗಳು ಯಾರ್ಯಾರು ಬರ್ತಾರೋ, ಪೋರ್ಚುಗೀಸರು ಬರ್ತಾರೆ. ಯಾಕಂದರೆ ವಾಸ್ಕೋಡಿಗಾಮ ಪೋರ್ಚುಗಲ್ ದೇಶದವನು. ಹಾಗಾಗಿ ಮೊದಲು ಬಂದವರು ಯಾರು ಪೋರ್ಚುಗೀಸರು, ಆಮೇಲೆ ಬಂದವರು ಯಾರು ಡಚ್ಚರು, ಆಮೇಲೆ ಬಂದವರು ಯಾರು ಇಂಗ್ಲೀಷರು, ಆಮೇಲೆ ಬಂದವರು ಯಾರು ಫ್ರೆಂಚರು. ಇದನ್ನು ನಾವು ಶಾರ್ಟಾಗಿ ಏನು ಅನ್ಬೋದು ಅಂದ್ರೆ ಇದನ್ನು ನಾವು ನೆನಪಿಟ್ಕೊಳ್ಳೋಕೆ ಏನಂತೇಳಿ ಬರ್ಕೋಬೋದು ಅಂದ್ರೆ PDEF ಅಂಥೇಳಿ ಇದನ್ನು ನಾವು ನೆನಪು ಇಟ್ಕೋಬೋದು ರೀ. PDF ಅಂತೇಳಿ ಇದನ್ನು ನೆನಪು ಇಟ್ಕೋಬೋದು ನೋಡಿರಿ. PDF ಅಂದರೆ ಏನು ರೀ? ಪಿ ಫಾರ್ ಹೇಳ್ರಿ, ಹೇಳ್ಬೇಕು ನೀವು. ಪಿ ಫಾರ್ ಏನು ಅಥವಾ ಕಮೆಂಟ್ ಮಾಡಿರಿ. ಪಿ ಅಂದರೆ ಏನು ಅಂಥೇಳಿ ಏನು ಮಾಡಿರಿ ಕಮೆಂಟ್ ಮಾಡಿರಿ ನೋಡೋಣ. ಪಿ ಅಂದರೆ ಏನು, ಮತ್ತು ಡಿ ಅಂದರೆ ಏನು, ಇ ಅಂದರೆ ಏನು, ಎಫ್ ಅಂದರೆ ಏನು ಕಮೆಂಟ್ ಮಾಡಿರಿ ನೋಡೋಣ ಇದನ್ನು. ಸರಿನಾ? ಮೊದಲನೇದಾಗಿ ಬಂದರೆ ಯಾರು ಪೋರ್ಚುಗೀಸರು. ಯಾರು ಬಂದವರು ಮೊದಲಿಗೆ? ಪೋರ್ಚುಗೀಸರು. ಇವರೇನು ಜಲಮಾರ್ಗದ ಮೂಲಕ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಮೊದಲ ಯುರೋಪಿಯನರು ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನರು. ನೋಡಿರಿ, ಭಾರತಕ್ಕೆ 1947ರಾಗ ಸ್ವಾತಂತ್ರ್ಯ ಸಿಕ್ಕಿತ್ತು. ಯಾರಿಂದ? ಬ್ರಿಟಿಷರಿಂದ, ಆಗಸ್ಟ್ 15ಕ್ಕೆ. ಆದರೆ ಅದರಲ್ಲಿ ಪೋರ್ಚುಗೀಸರು 1960-62ರವರೆಗೂ ನಮ್ಮ ಗೋವಾದೊಳಗೆ ಇದ್ರಿ. 61-62ರವರೆಗೂ. ಅದನ್ನು ನೀವು ನೆನಪಿಟ್ಕೋಬೇಕು. ಹಾಗೆ ಬಂದಂಥ ಪೋರ್ಚುಗೀಸರು ಅವರಲ್ಲಿ ಪ್ರಥಮವಾಗಿ ಅಥವಾ ಮೊಟ್ಟ ಮೊದಲ ವಾಯ್ಸ್ರಾಯ್ ಅಂದರೆ ಏನಂದರೆ ರಾಜ ಅಥವಾ ರಾಣಿಯ ಪ್ರತಿನಿಧಿ. ಯಾವುದು? ಪೋರ್ಚುಗಲ್ ದೇಶದ ರಾಜ ಅಥವಾ ರಾಣಿಯ ಪ್ರತಿನಿಧಿಯಾಗಿ ಭಾರತಕ್ಕೆ ಪ್ರಥಮ ಬಾರಿಗೆ ಬಂದಂಥ ವಾಯ್ಸ್ರಾಯ್ ಯಾರಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಈತ ಒಂದು ನೀತಿಯನ್ನು ಅನುಸರಿಸ್ತಾನೆ. ಆ ನೀತಿ ಹೆಸರೇನಂದ್ರೆ ನೀಲಿ ನೀರಿನ ನೀತಿ. ಇಲ್ಲದ ನೋಡ್ರಿ, ನೀಲಿ ನೀರಿನ ನೀತಿ. ಇದನ್ನು ಇಂಗ್ಲೀಷ್ ಒಳಗೆ ಏನಂತೇಳಿ ಕರೀತಾರೆ ಅಂದ್ರೆ ಬ್ಲೂ ವಾಟರ್ ಪಾಲಿಸಿ ಅನ್ನು ಜಾರಿಗೆ ತರ್ತಾನೆ.
ಹಂಗಂದ್ರೆ ಏನಪ್ಪ ಅಂದ್ರೆ ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲೆ ಆಧಿಪತ್ಯ ಸ್ಥಾಪಿಸುವುದೇನು ನೀಲಿ ನೀರಿನ ನೀತಿ. ಯಾರು ಇದನ್ನು ಜಾರಿಗೆ ತರ್ತಾರಂದ್ರೆ ಕೇಳುವಂಥ ಸಾಧ್ಯತೆ ಇರ್ತದೆ ರೀ. ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಇವನು ಮೊದಲ ವಾಯ್ಸ್ರಾಯ್ ಆಗಿದೆ. ಯಾರ್ದು? ಪೋರ್ಚುಗೀಸದ್ದು. ತಿಳಿಯಾಗತ್ತೆ ನನ್ನ ಮಾತು. ಅವನು ಮೊದಲು ಭೂಮಿ ಮೇಲೆ ಏನು ಅಧಿಕಾರವನ್ನು ಸಾಧಿಸಲಿಕ್ಕೆ ಅಥವಾ ಅದರ ಮೇಲೆ ಏನು ಆಕ್ರಮಣ ಮಾಡೋದ್ರ ಕುರಿತು ಇದನ್ನು ಮಾಡಲಿಲ್ಲ. ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಅವನದು ಮೇನ್ ಉದ್ದೇಶ ಏನು? ಸಮುದ್ರದ ಮೇಲೆ. ಯಾಕಂದ್ರೆ ಅವನ ಉದ್ದೇಶ ಮೇನು ವ್ಯಾಪಾರವಾಗಿತ್ತು, ಮತ್ತು ವ್ಯಾಪಾರ ಯಾವುದರ ಮೂಲಕ ನಡೀತಿತ್ತು? ಸಮುದ್ರದ ಮೂಲಕ. ಹಾಗಾಗಿ ಅವನು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದಿದ್ದ. ನೋಡ್ರಿ, ಇಲ್ಲಿ ಮೀನಿಂಗ್ ಕೇಳುವಂಥ ಸಾಧ್ಯತೆ ಇದೆ, ಅಂದರೆ ಅರ್ಥ. ಅಥವಾ ಒಂದೊಂದು ಸಲ ಏನು ಕೇಳ್ತಾರಂದ್ರೆ ಯಾಕೆ ಅವನು ಜಾರಿಗೆ ತಂದ ಅಂತೇಳಿ ಕೇಳ್ಬೋದು. ಏನು? ನೀಲಿ ನೀರಿನ ನೀತಿಯನ್ನು. ಅದಕ್ಕೂ ಸೇಮ್ ಉತ್ತರ ಏನು? ಅವನು ಏನಂತೇಳಿ ಭೂಮಿ ಮೇಲಿನ ಆಧಿಪತ್ಯಕ್ಕೆ ಬದಲಾಗಿ ಅವನು ಸಮುದ್ರದ ಮೇಲೆ ಆಧಿಪತ್ಯ ಸ್ಥಾಪಿಸಬೇಕಾಗಿತ್ತು, ಹಾಗಾಗಿ ಇದನ್ನು ಜಾರಿಗೆ ತಂದ ಅಂತೇಳಿನೂ ಬರಿಬಹುದು. ತಿಳಿತಾ? ನೆಕ್ಸ್ಟು, ಅವನ ನಂತರ ಬಂದವನು ಯಾರಂದ್ರೆ ವೈಸ್ರಾಯ್ ಆಗಿ ಭಾರತಕ್ಕೆ ಪೋರ್ಚುಗೀಸರೊಳಗೆ ಅಲ್ಫಾನೋಜೋ ಡಿ ಅಲ್ಬುಕರ್ಕ್. ಇವನನ್ನು ಏನಂತೇಳಿ ಕರೀತಾರೆ ಅಂದ್ರೆ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತೇಳಿ ಕರೀತಾರೆ. ಯಾಕಂದ್ರೆ ಇವನು ನೀಲಿ ನೀರಿನ ನೀತಿಯನ್ನು ಏನು ಮಾಡ್ತಾನೋ ವಿರೋಧ ಮಾಡಿ, ಅದಕ್ಕೆ ವಿರುದ್ಧವಾಗಿ ಇವನೇನು ಮಾಡ್ತಾನೋ ಭೂಮಿ ಮೇಲೇನೆ ಮೊದಲು ಒಡೆತನವನ್ನು ಸಾಧಿಸಬೇಕಂತೇಳಿ ಅಂದ್ಕೊಂಡು ಬಂದವನು. ಯಾರು? ಅಲ್ಬುಕರ್ಕ್. ಹಾಗಾಗಿ ಇವನೇನು ಮಾಡ್ತಾನೋ ಸಾಮಾನ್ಯ ಶತಕ ಏನು 1510ರಲ್ಲಿ ಬಿಜಾಪುರ ಸುಲ್ತಾನರೊಂದಿಗೆ ಹೋರಾಡಿ ಗೋವಾವನ್ನು ವಶಪಡಿಸ್ಕೊತಾನೆ. ಮತ್ತು ಅದನ್ನು ಪೋರ್ಚುಗೀಸರ ರಾಜಧಾನಿ, ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿಯಾಗಿ ಅದನ್ನು ಏನು ಮಾಡ್ತಾನೋ ಮಾಡ್ಕೋತಾನೆ. ಯಾರು? ಅಲ್ಬುಕರ್ಕ್. ತಿಳಿತಾ? ಆಮೇಲೆ ತದನಂತರದಲ್ಲಿ ಇವ್ರ ಅವನತಿ ಹೆಂಗಾಗ್ತದ ನೋಡ್ರಿ. ಇವರೆಂದು ಏನು ಪೋರ್ಚುಗಲ್ ಎಂದು ಒಂದು ಸಣ್ಣ ರಾಜ್ಯ ಆಗಿತ್ತು, ದೇಶ ಆಗಿತ್ತು. ಅದು ಭಾರತವನ್ನು ಆಳ್ವಿಕೆ ಮಾಡುವಷ್ಟು ಕೆಪಾಸಿಟಿ ಅಥವಾ ಅದರೊಳಗೆ ಏನಿರಲಿಲ್ಲ, ಅಷ್ಟು ಅವರೊಳಗೆ ಕೆಪಬಿಲಿಟಿ ಇರಲಿಲ್ಲ. ಯಾರೊಳಗೆ? ಪೋರ್ಚುಗೀಸರೊಳಗೆ. ಒಂದನೇದು. ಎರಡನೇದು, ಆಲ್ರೆಡಿ ಏನಾಗಿದ್ದಾರೆ ಅಂದರೆ ಡಚ್ಚರು ಮತ್ತು ಇಂಗ್ಲೀಷರು ಇಲ್ಲಿ ಬರೋಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಅವ್ರ ಜೊತೆಗೆ ಇವರಿಗೆ ಏನು ಮಾಡೋಕ್ಕಾಗಲಿಲ್ಲ? ಸ್ಪರ್ಧೆ ಮಾಡೋಕ್ಕೆ ಆಗಲಿಲ್ಲ. ಯಾರಿಗೆ? ಪೋರ್ಚುಗೀಸರಿಗೆ. ಹಾಗಾಗಿ ಮತ್ತು ಇವರಲ್ಲಿ ಆಂತರಿಕವಾಗಿ ಏನು ಅಧಿಕಾರಿಗಳು ಕಚ್ಚಾಟ ಮತ್ತು ಏನು ಕರಪ್ಷನ್ ಒಳಗೊಂಡಿದ್ರು. ಯಾರು? ಭ್ರಷ್ಟಾಚಾರದೊಳಗೆ ಒಳಗೊಂಡಿದ್ರು ಇವರು ಅಧಿಕಾರಿಗಳು. ಯಾರು? ಪೋರ್ಚುಗೀಸರು. ಹಾಗಾಗಿ ಇದು ಅವನತಿ ಹೊಂತು. ನೆಕ್ಸ್ಟ್ ಬಂದವರು ಯಾರು? ಡಚ್ಚರು. ಡಚ್ಚರು. ಇವರು 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿನ ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂದರೆ ಏನು ರೀ? ಡಚ್ಚರು ಈಸ್ಟ್ ಅಂದರೆ ಪೂರ್ವದಲ್ಲಿ ವ್ಯಾಪಾರ, ಅಂದರೆ ಪೂರ್ವದಲ್ಲಿ ಯಾವ ದೇಶಗಳು ಬರ್ತಾವ್ರಿ ಯುರೋಪಿಗೆ? ಮ್ಯಾಪ್ ಒಳಗೆ ನೋಡ್ಕೋರಿ, ಇಲ್ಲಿ ವರ್ಲ್ಡ್ ಮ್ಯಾಪ್ ಒಳಗೆ ನೋಡ್ಕೋರಿ, ಇಲ್ಲಿ ನಿಮಗೆ ಗೊತ್ತಾಗ್ತದೆ. ನೋಡ್ರಿ, ಇಲ್ಲಿ ವರ್ಲ್ಡ್ ಮ್ಯಾಪ್ ಒಳಗೆ ಇದು ಯುರೋಪ್. ಇವರಿಗೆ ಪೂರ್ವ ಅಂದರೆ ಇವ್ರ ರೈಟ್ ಸೈಡ್ ಇಲ್ಲಿ ಯಾರು ಬರ್ತಾರೋ? ಏಷ್ಯಾದೊಳಗೆ ಯಾರು? ಚೀನಾ, ಅಮೇರಿಕಾದೊಂದಿಗೆ ವ್ಯಾಪಾರ ಮಾಡಲು ಒಂದು ಏನು ಮಾಡಿರ್ತಾರೆ ಅವರು? ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ಕೊಂಡಿರ್ತಾರೆ, ಕಂಪ್ನಿಯನ್ನು. ಅದು ಯಾವುದಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ. ತಿಳಿತಾ? ನೆಕ್ಸ್ಟು ಇನ್ನು ನೋಡ್ರಿ, ಇವರು ಭಾರತದಲ್ಲಿ ಎಲ್ಲೆಲ್ಲಿ ತಮ್ಮ ಒಂದು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿರ್ತಾರಂದ್ರೆ ಸೂರತ್, ಬ್ರೋಚ್, ಕಾಂಬೆ, ನಾಗಪಟ್ಟಣ, ಮಚಿಲಿಪಟ್ಟಣ ಮತ್ತು ಚಿನ್ಸುನ್ ಎಂಬಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿರ್ತಾರೆ. ನೋಡಿರಿ, ಇದ್ರ ಮೂಲಕ ನೋಡ್ಕೊರಿ ಇಲ್ಲಿ. ಏನು ಈ ಮ್ಯಾಪ್ ಮೂಲಕ ನೋಡ್ರಿ, ಇಲ್ಲಿ ನೋಡ್ರಿ ಏನು ರೀ? ಸೂರತ್, ಬ್ರೋಚ್ ಎಲ್ಲನೂ ಏನು ಮಾಡಿರ್ತಾರೆ ಇವರು. ಮತ್ತು ಬೇರೆ ಬೇರೆ ಪ್ರದೇಶದೊಳಗೆ ತಮ್ಮ ಒಂದು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಯಾರೀ? ಡಚ್ಚರು. ಹೌದಾ? ಅದ್ರ ಜೊತೆಗೆ ಇವರು ಕೇರಳದಾಗ ಭಾಳಷ್ಟು ಏನು ಮಾಡಿರ್ತಾರೋ ತಮ್ಮ ಶಾಖೆಗಳನ್ನು ಪ್ರಾರಂಭ ಮಾಡಿರ್ತಾರೆ. ಯಾರು? ಡಚ್ಚರು. ಆವಾಗ ಇವರನ್ನು ಎದುರಿಸಿದ ಭಾರತದ ದೊರೆ ಯಾರಪ್ಪ ಅಂದ್ರೆ ಮಾರ್ತಂಡ ವರ್ಮ. ಇಲ್ಲಿ ಕ್ವಶನ್ ಕೇಳೋದು ಭಾಳಷ್ಟು ಸಲ ಇವ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ರೀ. ಮಾರ್ತಂಡ ವರ್ಮನು ಡಚ್ಚರನ್ನು ನಿಯಂತ್ರಿಸಿದ ರೀತಿಯನ್ನು ವಿವರಿಸಿ. ತಿಳಿಯಾಗತ್ತೈತಿ? ಹಾಗಾಗಿ ಅವಾಗ ಈ ಎಲ್ಲ ಪಾಯಿಂಟನ್ನು ಬರೀಬೇಕಾಗುತ್ತೆ ನಾವೇನು. ಮಾರ್ತಂಡ ವರ್ಮ ಕೇರಳದ ವಯನಾಡ್ ಅಥವಾ ತಿರುವಂಕೂರು ಸಂಸ್ಥಾನದ ರಾಜನಾಗಿದ್ದನು. ಇವನು 1729ರಿಂದ 1758ರವರೆಗೆ ಏನು ವಯನಾಡ್ ಸಂಸ್ಥಾನವನ್ನು ಆಳಿದನು. ಯಾರು? ಮಾರ್ತಂಡ ವರ್ಮ. ಇವನು ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳನ್ನು ಮೊದಲು ಸೋಲಿಸ್ತಾನು. ಆಮೇಲೆ ಪರಕೀಯ ಎಸ್ಪೆಷಲಿ ಯಾರು? ಡಚ್ಚರಿಂದ ತನ್ನ ಸಂಸ್ಥಾನವನ್ನು ಏನು ಮಾಡ್ತಾನೋ ರಕ್ಷಿಸ್ತಾನೆ. ಆಮೇಲೆ ಕರಿಮೆಣಸಿನ ಆಸೇಂದ್ರ ಅಂದ್ರೆ ಅವಾಗಿನ ಕಾಲದಾಗ ವಯನಾಡ್ ಒಳಗೆ ಕರಿಮೆಣಸನ್ನು ಜಾಸ್ತಿ ಬೆಳೀತಿದ್ರು. ಅದರೊಳಗೂ ಈ ಡಚ್ಚರು ಇದರ ಮೇಲೆ
ಏನು ಮಾಡ್ತಿದ್ರು, ಇದ್ರ ಮೇಲೆ ಭಾಳಷ್ಟು ಏನು ತಮ್ಮ ನಿಯಂತ್ರಣವನ್ನು ಸಾಧಿಸಬೇಕು ಕರಿಮೆಣಸಿನ ಒಂದು ವ್ಯಾಪಾರದ ಮೇಲೆ ಅಂತೇಳಿ ಏನು ಬಂದಿದ್ರು, ಅವರನ್ನು ಇವ್ರು ಏನು ಮಾಡ್ತಾನೋ ಅವರ ಆಕ್ರಮಣವನ್ನು ಸರಿಯಾಗಿ ಮತ್ತು ಯಶಸ್ವಿಯಾಗಿ ಮೆಟ್ಟು ನಿಂತಾನೆ. ಯಾರು? ಮಾರ್ತಾಂಡವರ್ಮ. ಮತ್ತು ಏನು ಮಾಡ್ತಾನಂದ್ರೆ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಏನು ಮಾಡ್ತಾನೋ ತನ್ನ ರಾಜಧಾನಿಯನ್ನು ಸ್ಥಳಾಂತರ ಮಾಡ್ತಾನೆ. ನೋಡಿರಿ, ನೀವು ನೋಡಿದಿರಿ, ಇವತ್ತಿನ ಕೇರಳದ ರಾಜಧಾನಿ ಯಾವುದಂದ್ರೆ ತಿರುವನಂತಪುರಂ. ಇವನೇನು ಮಾಡ್ತಾನೋ ಪದ್ಮನಾಭಪುರದಿಂದ ಏನು ಮಾಡ್ತಾನೆ ತಿರುವನಂತಪುರಕ್ಕೆ ತನ್ನ ರಾಜಧಾನಿಯನ್ನು ಏನು ಮಾಡ್ತಾನೋ ಸ್ಥಳಾಂತರ ಮಾಡ್ತಾನೆ. ತನ್ನ ಸಾಮ್ರಾಜ್ಯವನ್ನು ಅಥವಾ ತನ್ನ ಸಂಸ್ಥಾನವನ್ನು ಇಷ್ಟು ಪ್ರಸಿದ್ಧಿ ಮಾಡ್ತಾನಲ್ಲ ಇವನು, ತಿರುವಂಕರ ಸಂಸ್ಥಾನ ವಿಶ್ವದ ವಿಖ್ಯಾತಿ ಎಲ್ಲಿ ಅದರ ಹೆಸರು ಬರುವಂಗೆ ಮಾಡ್ತಾನೆ. ಯಾರು? ಮಾರ್ತಾಂಡ ವರ್ಮ. ಮತ್ತು ಡಚ್ಚರೊಂದಿಗೆ ಇವರು ಭಾಳಷ್ಟು ಸಲ ಮಾರ್ತಾಂಡ ವರ್ಮ ಯುದ್ಧವನ್ನು ಮಾಡಬೇಕಾಗತ್ತಾ. ಎಲ್ಲ ಯುದ್ಧದಲ್ಲೂ ಇವೇನು ಮಾಡ್ತಾನೋ ಡಚ್ಚರನ್ನು ಸೋಲಿಸಿ ಅವರನ್ನು ನಿಯಂತ್ರಿಸ್ತಾರೆ. ಕೊನೆಯದಾಗಿ 1753 ಆಗಸ್ಟ್ 15ರಂದು ನಡೆದ ಒಪ್ಪಂದದ ಪ್ರಕಾರ ಏನಾಗ್ತಾರೆ, ಯುದ್ಧದ ಪ್ರಕಾರ ಅಥವಾ ಅದು ಏನು ಯುದ್ಧ ಮುಗಿದ ಮೇಲೆ ಏನು ಒಪ್ಪಂದ ಆಗ್ತದಲ್ಲ, ಡಚ್ಚರು ಏನು ಮಾಡ್ತಾರೆ, ಶರಣಾಗಿ ಇವರಿಗೆ ತಿರುವಂಕುರದ ಪೂರ್ತಿ ವ್ಯಾಪಾರ ಏನು ಅಧಿಕಾರವನ್ನು ಮಾರ್ತಾಂಡ ವರ್ಮನಿಗೆ ಒಪ್ಪಿಸಿ ಅವರು ಭಾರತದಿಂದ ನಿರ್ಗಮನವನ್ನು ಪಡ್ಕೋತಾರೆ. ಯಾರು? ಡಚ್ಚರು. ತಿಳಿತಾ? ಮತ್ತು ಏನಾಗತ್ತಂದ್ರೆ ಇವರು ಕೂಡ ಏನು ಸಣ್ಣ ದೇಶ ಭಾರತವನ್ನು ಆಳ್ವಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಸ್ಪೆಷಲಿ ಮಾರ್ತಾಂಡ ವರ್ಮನನ್ನು ಇವರಿಂದ ಸೋಲ್ಸೋಕ್ಕಾಗಲಿಲ್ಲ. ಮತ್ತು ಇವ್ರು ಏನು ಮಾಡಿದ್ರು, ಈ ಕಡೆ ನಮ್ಮ ಭಾರತದ ಪಕ್ಕದಲ್ಲಿ ಇರ್ತಕ್ಕಂಥ ಮಲೇಷ್ಯಾ, ಕಾಂಬೋಡಿಯಾದ ಕಡೆಗೆ ಜಾಸ್ತಿ ಏನು ಮಾಡ್ತಾರೆ, ಒಲವನ್ನು ತೋರಿಸ್ತಾರೆ. ಹಾಗಾಗಿ ಇವರು ನಮ್ಮ ಕಡೆ ಭಾರತದ ಕಡೆ ಜಾಸ್ತಿ ಒಲವನ್ನು ತೋರಿಸಲಿಲ್ಲ. ಮತ್ತು ಜೊತೆಗೆ ಅದರ್ಸ್ ಅಂದರೆ ಬೇರೆ ಯುರೋಪಿಯನ್ ಕಂಟ್ರೀಸ್ ಏನು ಕಂಪ್ನಿಗಳು ಇಲ್ಲಿ ಬಂದುಬಿಟ್ಟಿದ್ವು. ಸ್ಪೆಷಲಿ ಯಾರು ಅಂದ್ರೆ ಇವ್ರು ನೋಡ್ರಿ, ಯಾರಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಇಂಗ್ಲೀಷರು, ಡಚ್ಚರು, ಈ ಫ್ರೆಂಚರು ಇಲ್ಲಿ ಬಂದುಬಿಟ್ಟಿದ್ರು ಆಲ್ರೆಡಿ. ಹಾಗಾಗಿ ಅವ್ರ ಜೊತೆಗೆ ಇವರಿಗೆ ಸ್ಪರ್ಧೆ ಮಾಡೋಕ್ಕಾಗಲಿಲ್ಲ. ಇದು ಇವರ ಅವನತಿಗೆ ಕಾರಣಗಳು. ನೆಕ್ಸ್ಟ್ ಬರ್ರಿ ಇಂಗ್ಲೀಷರು ಕೂಡ ಭಾರತ ಬರೋಕ್ಕಿಂತ ಮುಂಚಿತವಾಗಿಯೇ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪ್ನಿನ ಸ್ಥಾಪನೆ ಮಾಡಿದರು. ಯಾವಾಗ? 1600 ಡಿಸೆಂಬರ್ 31ರಂದು. ಈ ಕಂಪ್ನಿಯನ್ನು ಅವ್ರು ಏನು ಮಾಡಿದ್ರು ಅಂದ್ರೆ ರಾಣಿ ಎಲಿಜಬೆತ್ ಏನ್ರಿ, ಇಂಗ್ಲೆಂಡಿನ ರಾಣಿ ಎಲಿಜಬೆತ್ನಿಂದ ಏನು ಮಾಡ್ತಾರೆ, ಅವರು ಅನುಮತಿಯನ್ನು ಪಡೆದು ಏನು ವ್ಯಾಪಾರವನ್ನು ನಡೆಸಲು 15 ವರ್ಷಗಳ ಒಂದು ಪರವಾನಗಿ ಅಂದರೆ ಏನು, ಲೈಸೆನ್ಸನ್ನು ಪಡ್ಕೊಂಡು ಬರ್ತಾರೆ. ಯಾರು? ಈ ಇಂಗ್ಲೀಷರು. ಎಷ್ಟು ವರ್ಷಕ್ಕಾಗಿರಿ? 15 ವರ್ಷದ ಒಂದು ಪರವಾನಗಿಯನ್ನು ಪಡೆದು ಇಲ್ಲಿ ಬರ್ತಾರೆ, ಲೈಸೆನ್ಸನ್ನು ಪಡೆದು. ಯಾರು? ಈ ಇಂಗ್ಲೀಷರು. ನೋಡಿರಿ, ಅವ್ರು ಬಂದ ಕೂಡಲೇನ, ಯಾಕಂದರೆ ಏನೋ ಹಡಗಿನ ಮೂಲಕ ಬರಬೇಕಾಗಿತ್ತು, ಅವ್ರಿಗೆ ಟೈಮ್ ಹಿಡಿತದೆ. ಇಲ್ಲಿ ಬರಬೇಕಾದ್ರೆ ಅವರು ಅಪ್ರಾಕ್ಸಿಮೇಟ್ಲಿ ಒಂದು 1613ರಲ್ಲಿ ಜಹಾಂಗೀರ್ ಅವಾಗ ಏನಿರ್ತಾನೋ ಮೊಘಲ್ ಸಾಮ್ರಾಜ್ಯದ ಒಂದು ದೊರೆ ಆಗಿರ್ತಾನೋ, ಅವನಿಂದ ಒಂದು ಪರ್ಮಿಷನ್ ಅಂದ್ರೆ ಪರವಾನಗಿಯನ್ನು ಪಡೆದು ಅಥವಾ ಅನುಮತಿಯನ್ನು ಪಡೆದು ಸೂರತ್ನಾಗ ಮೊದಲ ಇವರ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡ್ತಾರೆ. ಫ್ಯಾಕ್ಟ್ರಿ ಅಂದರೆ ಏನು? ದಾಸ್ತಾನು ಮಳಿಗೆರಿ. ಇವರೇನು ಫ್ಯಾಕ್ಟ್ರಿ ತೆರೆದು ಏನು ಮ್ಯಾನುಫ್ಯಾಕ್ಚರ್ ಮಾಡೋಕತ್ತಿಲ್ಲ, ಏನು ಉತ್ಪಾದನೆ ಮಾಡೋಕತ್ತಿಲ್ಲ. ಇವರು ಇಲ್ಲಿ ಸಿಗುವಂಥ ವಸ್ತುಗಳನ್ನು ತೆಗೆದುಕೊಂಡು ಅದನ್ನು ಸ್ಟೋರ್ ಮಾಡಿ ಇಡೋರು. ಮತ್ತು ಮುಂದೆ ಯಾವಾಗ ಅವರಿಗೆ ಅನುಕೂಲ ಆಗ್ತದಲ್ಲ ಹಂಗಂಗೆ ಮಾರ್ಕೊಂಡು ಹೋಗೋಕೆ ಇವ್ರು ಏನು ಮಾಡಕತ್ತಿದ್ರು, ಫ್ಯಾಕ್ಟ್ರೀಸ್ ಅಂದರೆ ದಾಸ್ತಾನು ಮಳಿಗೆಯನ್ನು ತೆರೆಯಲು ಇವ್ರು ಏನು ಮಾಡ್ತಾರೆ, ಫಾರ್ ದ ಫಸ್ಟ್ ಟೈಮ್ ಜಹಾಂಗೀರ್ ದೊರೆಯಿಂದ ಏನು ಮಾಡ್ತಾರೋ ಪರ್ಮಿಷನನ್ನು ಪಡ್ಕೋತಾರೆ. ಮತ್ತು 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ ಏನು ಮಾಡ್ತಾನೋ ತನ್ನ ರಾಯಭಾರಿಯನ್ನು ಜಹಾಂಗೀರ್ನ ಆಸ್ಥಾನಕ್ಕೆ ಕಳಿಸ್ತಾನೆ. ರಾಯಭಾರಿ ಯಾರು? ಸರ್ ಥಾಮಸ್ ರೋ. ಅವನು ಬಂದು ಜಹಾಂಗೀರ್ನ ಮನವೊಲಿಸಿ ಇಲ್ಲಿ ತಮ್ಮ ಮತ್ತೆ ಫ್ಯಾಕ್ಟ್ರಿ ದಾಸ್ತಾನು ಮಳಿಗೆಯನ್ನು ಹೆಚ್ಚಿಸ್ಕೊತಾನೆ ರೀ. ಎಲ್ಲೆಲ್ಲಿ? ಆಗ್ರಾದಾಗ ತೆರೀತಾರೆ, ಅಹಮದಾಬಾದ್ ಮತ್ತು ಬ್ರೋಚ್ ಈ ಪ್ರದೇಶಗಳು ಎಲ್ಲಿದಾವಂದ್ರೆ ಆಗ್ರಾ ಉತ್ತರ ಪ್ರದೇಶ ರೀ, ಅಹಮದಾಬಾದ್ ಮತ್ತು ಬ್ರೋಚ್ ಎಲ್ಲಿದಾವಂದ್ರೆ ಇವತ್ತಿನ ಇದರೊಳಗೆ ಏನು ಗುಜರಾತ್ ಒಳಗೆ ಬರ್ತವೆ. ಇನ್ನು ನೋಡ್ರಿ ಇವತ್ತಿನ ನೋಡ್ರಿ ಇಲ್ಲಿ ಬ್ರೋಚ್, ಸೂರತ್ ಮತ್ತು ಅಹಮದಾಬಾದ್ ಒಳಗೆ ಏನು ಮಾಡ್ತಾರೆ ಇವರು, ಅಹಮದಾಬಾದ್ ಒಳಗೆ ತಮ್ಮ ಶಾಖೆಯನ್ನು ತೆರೀತಾರೆ. ಯಾರು? ಇಂಗ್ಲೀಷರು. ಅದು ಯಾರ ಒಂದು ಅಪ್ಪಣೆ ಮೇರೆಗೆ ಅಥವಾ ಅನುಮತಿ ಮೇರೆಗೆ ಅಂದ್ರೆ ಜಹಾಂಗೀರ್. ಅದನ್ನು ಯಾರು ಪಡ್ಕೋತಾರೆ ಅಂದ್ರೆ ಸರ್ ಥಾಮಸ್ ರೋ. ಮತ್ತು 1639 ಏನು ಮಾಡ್ತಾರೆ, ಚಂದ್ರಗಿರಿಯ ಒಂದು ರಾಜನಿಂದ ಏನು ಮಾಡ್ತಾರೆ ಇವರು ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೆಂಟ್ ಜಾರ್ಜ್ ಪೋರ್ಟನ್ನು ಏನು ಮಾಡ್ತಾರೆ ಇವರು ನಿರ್ಮಾಣ ಮಾಡ್ತಾರೆ. ಯಾರು? ಬ್ರಿಟಿಷರು. ಮತ್ತು ಇಂಗ್ಲೆಂಡಿನ ರಾಜ ಆಗಿನ ಕಾಲದಾಗ ಏನು 1668ರಾಗ 2ನೇ ಚಾರ್ಲ್ಸ್ ಇರ್ತಾನೋ ಅವನಿಂದ ಏನು ಮಾಡ್ತಾರೆ ಬಾಂಬೆಯನ್ನು ಪಡ್ಕೊಂಡು, ಆ ಬಾಂಬೆಯನ್ನು ಪಡೆದುಕೊಂಡು ಹೆಂಗೆ ಪಡ್ಕೊಂಡಿರ್ತಾರೆ ಅಂದರೆ ವಾರ್ಷಿಕವಾಗಿ ಅಂದರೆ ಪ್ರತಿ ವರ್ಷ 10 ಪೌಂಡ್ಗಳ ಒಂದು ಬಾಡಿಗೆಯನ್ನು ಕೊಡಬೇಕಾಗಿತ್ತು. ಪೌಂಡ್ ಅನ್ನೋದೇನು ರೀ, ಆ ದೇಶದ ಕರೆನ್ಸಿ ರೀ. ಅದು ನಮ್ದ್ರಾಗ ಹೆಂಗೆ ರೂಪಾಯಿ ಅದಲ್ಲ, ಅಲ್ಲಿ ಪೌಂಡ್ ಕರೆನ್ಸಿ ಇರ್ತೈತಿ. ಯಾವುದು? ಇಂಗ್ಲೆಂಡ್ ಒಳಗೆ. ಅದನ್ನು
ಪ್ರತಿ ವರ್ಷ 10 ಪೌಂಡ್ ಕೊಟ್ಬಿಟ್ರೆ ಸಾಕು. ಯಾರಿಗೆ? 2ನೇ ಚಾರ್ಲ್ಸ್, ಅವನು ದೊರೆ ರೀ, ಇಂಗ್ಲೆಂಡಿನ ದೊರೆ. ಅವನು ಏನು ಮಾಡಿದ್ದು ಇವರಿಗೆ, ಕಂಪ್ನಿಯವರಿಗೆ ಬಾಂಬೆಯನ್ನು ಕೊಟ್ಟಿದ್ದ. ಇದು ಇಷ್ಟು. ಮತ್ತು ನೆಕ್ಸ್ಟ್ ಏನಂದ್ರೆ, ನೆಕ್ಸ್ಟ್ ಇನ್ನೊಂದು 2-3 ಪಾಯಿಂಟ್ ಅದಾವೆ ರೀ. 1690ರ ಒಂದು ದಶಕದಲ್ಲಿ ಏನು ಮಾಡ್ತಾರೆ, ಹುಗ್ಲಿ ನದಿ ಎಲ್ಲಿ ಬರ್ತದೆ? ಇದು ಪಶ್ಚಿಮ ಬಂಗಾಳದಾಗ. ಅಲ್ಲಿ ಏನು ಮಾಡಿದ್ರು, ಆ ನದಿಯ ದಂಡೆ ಮೇಲೆ ಒಂದು 3 ಹಳ್ಳಿಗಳಿದ್ರು. ಯಾವುದು? ಸುತ್ತನುತ್ತಿ, ಕಲ್ಕತ್ತಾ ಮತ್ತು ಗೋವಿಂದಪುರ. ಈ 3 ಹಳ್ಳಿಗಳನ್ನು ಏನು ಮಾಡ್ತಾರೆ ಇವರು, ಇಂಗ್ಲೀಷರು ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಅಲ್ಲೊಂದು ಕೋಟೆ ಕಟ್ತಾರೆ. ಯಾವ ಕೋಟೆ? ಫೋರ್ಟ್ ವಿಲಿಯಂ ಕೋಟೆ. ಅದನ್ನು ಕಟ್ಟಿ ಈ ಕೋಟೆಯ ಸುತ್ತಮುತ್ತಲಲ್ಲಿ ಏನು ಮಾಡ್ತಾರೆ ಇವರು, ಕಲ್ಕತ್ತಾ ನಗರವನ್ನು ಬೆಳೆಸ್ತಾರೆ. ಮತ್ತು ಈ ಕಲ್ಕತ್ತಾ ನಗರವನ್ನು ಬ್ರಿಟಿಷರು ಏನು ಮಾಡ್ಕೋತಾರೆ ಅಥವಾ ಇಂಗ್ಲೀಷರು ಏನು ಮಾಡ್ಕೋತಾರೆ ಅಂದ್ರೆ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ಇದು ಇಷ್ಟು. ಇವರ ನಂತರ ಬಂದವರು ಅಂದರೆ ಫ್ರೆಂಚರು ಕೂಡ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿಯೇ ಈಸ್ಟ್ ಇಂಡಿಯಾ ಕಂಪ್ನಿನ ಸ್ಥಾಪನೆ ಮಾಡ್ಕೊಂಡು ಬಂದರು. ಯಾವುದು? ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ. ಯಾವಾಗ? 1664ರಾಗ. 1668ರಾಗ ಅವರು ತಮ್ಮ ಮೊದಲ ದಾಸ್ತಾನು ಮಳಿಗೆ ಅಥವಾ ಫ್ಯಾಕ್ಟ್ರಿಯನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ. ಆಲ್ರೆಡಿ ನಾನು ದಾಸ್ತಾನು ಮಳಿಗೆ ಅಂದರೆ ಏನಂತೇಳಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಇಲ್ಲಿ ಸೂರತ್ನ್ಯಾಗ. ನಂತರ ಇವರು ಮಚಿಲಿಪಟ್ಟಣಂ, ಚಂದ್ರನಗರ, ಮಾಹೆ, ಕಾರೇಕಲ್, ಕಾಸಿಂ ಬಜಾರ್, ಬಾಲ್ಸೂರ್ ಒಳಗೆ ಏನು ಮಾಡ್ತಾರೆ, ತಮ್ಮ ಶಾಖೆಗಳನ್ನು ತೆರೀತಾರೆ. ನೆಕ್ಸ್ಟು ನೋಡಿರಿ, 1774ರಲ್ಲಿ ಏನು ಮಾಡ್ತಾರೆ ಇವರು, ವಾಲಿಕೊಂಡಪುರಂ ಅಂಥೇಳಿ ಊರೊಳಗೆ ಅಲ್ಲಿ ಒಂದು ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡ್ಕೋತಾರೆ. ಅದನ್ನು ದೊಡ್ಡ ಕೇಂದ್ರವಾಗಿ ಅಭಿವೃದ್ಧಿಪಡಿಸಿ ಅದನ್ನೇ ತಮ್ಮ ರಾಜಧಾನಿಯನ್ನೇ ಮಾಡ್ಕೋತಾರೆ. ಅದು ಯಾವುದಂದ್ರೆ ಪಾಂಡಿಚೇರಿ ಅಥವಾ ಪುದುಚೇರಿ ಆಗ್ತದೆ ಮುಂದೆ, ತಿಳಿತಾ? ಮತ್ತು ಇನ್ನೊಂದು ಏನಂದ್ರೆ, ನಾವು ಇನ್ನು ನೋಡ್ರಿ, ಪಾಂಡಿಚೇರಿ ಇಲ್ಲಿ ಬರ್ತದೆ. ಎಲ್ಲಿ ಹೇಳ್ರಿ? ಎಲ್ಲಿ ಬರ್ತದೆ ಪಾಂಡಿಚೇರಿ? ಯಾರು ಹೇಳ್ತೀರಿ ನೋಡು. ಈ ಈ ಈ ಇಂಡಿಯಾ ಮ್ಯಾಪ್ ಒಳಗೆ ಪಾಂಡಿಚೇರಿಯನ್ನು ಯಾರು ಗುರುತಿಸ್ತೀರಿ ನೋಡು. ಎಲ್ಲಿ ಬರ್ತದೆ? ಪಾಂಡಿಚೇರಿ ಎಲ್ಲಿ ಬರ್ತದೆ ನೋಡು. ಕಮೆಂಟ್ ಮಾಡಿರಿ, ಪಾಂಡಿಚೇರಿ ಎಲ್ಲಿ ಬರ್ತದೆ? ನಿಮಗೆ ಕಂಡಿದ್ರೆ ಭಾಳ ಚಲೋ. ಈ ಮ್ಯಾಪ್ ಒಳಗೆ ಅದು ನಿಮಗೆ ಕಂಡಿದ್ರೆ ಭಾಳ ಚಲೋ. ಕಾಣಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನೋಡು ಯಾರು ಮಾಡ್ತೀರಿ. ಹೌದಾ? ನೆಕ್ಸ್ಟ್ ಏನು, 1746ರಾಗ ಏನು ಮಾಡ್ತಾರೆ, ಪಾಂಡಿಚೇರಿಯ ಗವರ್ನರ್ ಆಗಿ ಯಾರು ಬರ್ತಾರೆ ಅಂದ್ರೆ ಡೂಪ್ಲೆ ಅನ್ನೋ ಅಧಿಕಾರಿ ಬರ್ತಾನೆ. ಇವನಿಗೇನು ಭಾರತದಲ್ಲಿ ಫ್ರೆಂಚರ ಒಂದು ಸಾರ್ವಭೌಮತ್ವ ಪ್ರಭುತ್ವವನ್ನು ಸ್ಥಾಪಿಸಲೇಬೇಕು ಮತ್ತು ಹೇಗಾದರೂ ಮಾಡಿ ಬ್ರಿಟಿಷರನ್ನು ಸೋಲಿಸಲೇಬೇಕು ಅನ್ನೋದು ಒಂದು ಮಹದಾಶಯ ಇರ್ತದೆ. ಯಾರಿಗೆ? ಡೂಪ್ಲೆಗೆ. ಇಲ್ಲದನ್ನು ನೋಡ್ರಿ, ಡೂಪ್ಲೆ ಇವನಿಗೆ ಫ್ರೆಂಚರ ಒಂದು ಅಧಿಪತ್ಯವನ್ನು ಸ್ಥಾಪಿಸಲೇಬೇಕು ಅಂಥೇಳಿ ಇಲ್ಲಿ ಏನಾಗ್ತದೆ, ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಯುದ್ಧಗಳು ನಡೀತಾವೆ. ಆ ಯುದ್ಧಗಳಿಗೆ ನಾವೇನಂತೇಳಿ ಕರಿತೀವಿ ಅಂದ್ರೆ ಕಾರ್ನಾಟಿಕ್ ಯುದ್ಧಗಳು ಅಂತೇಳಿ ಕರಿತೀವಿ. ಈ ಯುದ್ಧಗಳು ನಡೆಯೋಕ್ಕೆ ಕಾರಣಗಳೇನು, ಮತ್ತು ಫ್ರೆಂಚರು ಮತ್ತು ಇಂಗ್ಲೀಷರು ಅದನ್ನು ಹೇಗೆ ತಮ್ಮ ಸಮಯವನ್ನು ಸಾಧಿಸಿಕೊಂಡು ನಮ್ಮ ಭಾರತದ ಮೇಲೆ ನಮ್ಮ ಭಾರತೀಯ ರಾಜರ ಮೇಲೆ ಹೆಂಗೆ ದಾಳಿಯನ್ನು ಮಾಡ್ತಾರೋ, ಮತ್ತು ಯಾರು ಗೆಲ್ತಾರೋ ಈ ಕಾರ್ನಾಟಿಕ್ ಯುದ್ಧಗಳು, ಫ್ರೆಂಚರು ಬ್ರಿಟಿಷರು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ಹೇಳ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲನ್ನು. ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಅದರ ಮೂಲಕ ಏನಾಗ್ತದೆ, ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಹೊಸ ವಿಡಿಯೋ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.